ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಕೆಎ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಬಿಟ್ಟಿದೆ. ಈ ಒಂದು ಅಪ್ಡೇಟ್ ಯಾವುದ್ರ ಬಗ್ಗೆ ಅಪ್ಪ ಅಂದರೆ KCET ಅಪ್ಲಿಕೇಶನ್ ಫಾರ್ಮ್ ಅನ್ನು ಎಡಿಟ್ ಮಾಡೋದ್ರ ಬಗ್ಗೆ. ಸೊ ನಾವು ಆಲ್ರೆಡಿ ನೀವೆಲ್ಲ KCET ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿ ತುಂಬ ದಿನಗಳೇ ಆಗೋಯ್ತು, ಹೌದಾ? KCETಗಿಂತ ಮುಂಚೆನೇ ಫಿಲ್ ಮಾಡಿರೋದು. ಆದರೆ ಈಗ ಅದರಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ನೀವು ಮಾಡಬಹುದು, ಎಡಿಟ್ ಮಾಡಬಹುದು. ಯೂಶಲಿ ಈ ಒಂದು ಎಡಿಟಿಂಗ್ ಪ್ರೋಸೆಸ್ ಯಾವುದರ ರಿಲೇಟೆಡ್ ಅಂತ ಅಂದರೆ, ನಿಮ್ಮ ಒಂದು ಕ್ಯಾಟಗರಿ ಅಥವಾ ರಿಸರ್ವೇಷನ್ ಡೀಟೇಲ್ಸ್ಗಳನ್ನು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಇನ್ಕಮ್ ಡೀಟೇಲ್ಸ್ಗಳನ್ನು ಚೇಂಜ್ ಮಾಡಬೇಕು ಅಂದರೆ, ಕನ್ನಡ ಮೀಡಿಯಂ ಅಥವಾ ರೂರಲ್ ಏರಿಯಾಸ್ ಬಗ್ಗೆ ನೀವು ಕನ್ನಡ ಮೀಡಿಯಮಿಂದ ಬಂದಿರೋ ಸ್ಟೂಡೆಂಟ್ಸ್ ಆದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಸರ್ಟಿಫಿಕೇಟ್ಸ್ಗಳನ್ನು, ಅಂದರೆ ಕನ್ನಡ ಮೀಡಿಯಂ ಅಥವಾ ರೂರಲ್ ಕ್ಲೈಮ್ ಮಾಡಬೇಕು ಅಂತ ಇದ್ದರೆ, ಅದ್ರ ಬಗ್ಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ, ಓಕೆ, ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿದ್ದರೆ, ಈ ರೀತಿ ಸಾಕಷ್ಟು ವಿಷಯಗಳು ಇದ್ದೇ ಇರ್ತವೆ, ಹೌದಾ? ತುಂಬ ಜನ ಇದನ್ನು ಫೇಸ್ ಮಾಡಿರ್ತೀರಾ. ಅಪ್ಲಿಕೇಶನ್ ಫಿಲ್ ಮಾಡಿ ಆದಮೇಲೂ ಕೆಲವೊಮ್ಮೆ ತಪ್ಪು ಬಂದಿರುತ್ತೆ, ಅಥವಾ ಡೀಟೇಲ್ಸಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗಿರೋದಿಲ್ಲ. ಈ ರೀತಿ ಸಾಕಷ್ಟು ಎಡಿಟಿಂಗ್ ಇರುತ್ತೆ. ಏನು ಮಾಡೋದಪ್ಪ ಅಂತ ನೀವು ಸುಮ್ಮನೆ ಇರ್ತೀರಾ. ಸೊ ಇವಾಗ ನಿಮಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಮಕ್ಕಳೇ, ಯು ಕ್ಯಾನ್ ಎಡಿಟ್ ಇಟ್. ಅಂದರೆ ಈಗ ಈ ಒಂದು ಅಪ್ಲಿಕೇಶನನ್ನು ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ತಗೋಬೋದು ಮ್ಯಾಮ್? ಹೌದಾ, ಎಲ್ಲಿ ಸಿಗುತ್ತೆ ಅಂದರೆ ಅಫ್ಕೋರ್ಸ್ ಎಲ್ಲವೂ ಕೂಡ KA ವೆಬ್ಸೈಟಲ್ಲೇ. ಓಕೆ, ಸೊ ಮೊದಲು KA ವೆಬ್ಸೈಟ್ ಅಂತ ನೀವು ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ, KA ಹೋಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಕ್ಕಳೇ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಯೂಶಲಿ ನೀವು ಕನ್ನಡ ಅಥವಾ ಇಂಗ್ಲಿಷ್ ಯಾವುದನ್ನಾದರೂ ಲ್ಯಾಂಗ್ವೇಜ್ ಚೂಸ್ ಮಾಡಬಹುದು. ಇಂಗ್ಲಿಷ್ ಅಂದರೆ ಇಂಗ್ಲಿಷ್, ಕನ್ನಡ ಅಂದರೆ ಕನ್ನಡ. ಓಕೆ, ಸೊ ಯಾವುದನ್ನಾದರೂ ನೀವು ಚೂಸ್ ಮಾಡಬಹುದು. ಇಂಗ್ಲೀಷಲ್ಲಿ ಪ್ರವೇಶ ಅಂದರೆ ಅಡ್ಮಿಷನ್ ಇರುತ್ತೆ. ಅದ್ರ ಕೆಳಗಡೆಗೆ ಅಂದರೆ ಇಲ್ಲಿ ಇರ್ತಕ್ಕಂಥ ಈ ಒಂದು ಡ್ರಾಪ್ ಡೌನ್ ಬಟನ್ ಅನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಸಾಕಷ್ಟು ಡೀಟೇಲ್ಸ್ ಬರುತ್ತೆ. ಇದರಲ್ಲಿ UGCET 2026 ಅನ್ನು ಕ್ಲಿಕ್ ಮಾಡಿದರೆ ಮೊದಲನೇದಾಗಿ ಇರುವಂಥದ್ದೇ UGCET 2026 ಆನ್ಲೈನ್ ಅರ್ಜಿ ಎಡಿಟ್ ಲಿಂಕ್. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಈಗ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ತೀರಾ. CET ಅಪ್ಲಿಕೇಶನ್ ನಂಬರ್, ಹಾಗೆ ನಿಮ್ಮ ಪಾಸ್ವರ್ಡ್. ಸ್ಟಾರ್ಟಿಂಗ್ ಲಾಗಿನ್ ಆಗಬೇಕಾದ್ರೇನೆ ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತೀರಾ ಕ್ಯಾಂಡಿಡೇಟ್ ಲಾಗಿನ್ಗೆ, ಆ ಒಂದು ಪಾಸ್ವರ್ಡ್. ಸೊ ಅದನ್ನ ಹಾಗೆ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ ವೆರಿಫಿಕೇಶನ್ಗೆ, ಅದೊಂದು ಕೊಡ್ತೀರಾ, ಲಾಗಿನ್ ಆಗ್ತೀರಾ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಲಾಗಿನ್ ಆದಮೇಲೆ ಒಳಗಡೆಗೆ ನೀವು ಏನೇನೆಲ್ಲ ಎಡಿಟ್ ಮಾಡಬೇಕು ಅದನ್ನು ನೀವು ಮಾಡಬಹುದು. ಅರ್ಥ ಆಗ್ತಿದೆ ಅಲ್ಲ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ನಿಮಗೆ ಯಾವುದೇ ರೀತಿ ಎಡಿಟಿಂಗ್ ಇದ್ರೂ ಅದಕ್ಕೆ ಅಲೋ ಮಾಡಿದ್ದಾರೆ, ಅದಕ್ಕೋಸ್ಕರನೇ ಈ ಒಂದು ಲಿಂಕ್. ಸೊ ಜಸ್ಟ್ ಮೇಕ್ ಯೂಸ್ ಆಫ್ ಇಟ್. ಓಕೆನಾ ಮಕ್ಕಳೇ? ಸೊ ಇವಾಗ ಬಿಟ್ಟಿದ್ದಾರೆ ಅಂದರೆ ನಿಮಗೆ ಇವಾಗ ವಿಷಯ ಗೊತ್ತಾಗಿದೆ ಅಂದರೆ, ಯಾರೆಲ್ಲ ಎಡಿಟ್ ಮಾಡಬೇಕು ಅಂತ ಕಾಯ್ತಿದ್ರೋ ದಯವಿಟ್ಟು ತಕ್ಷಣನೇ ಕೆಲಸ ಮಾಡಿ, ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಆಲ್ ರೈಟ್. ಎಸ್, ಬಿಕಾಸ್ ಎಲ್ಲಿ ತನಕ ಇದು ಓಪನ್ ಇರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಹೌದಾ? ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ ತನಕ ಕಾಯದೆ ಇವಾಗಲೇ ನೀವು ಎಡಿಟಿಂಗ್ ಪ್ರಾಸೆಸ್ ಅನ್ನ ಶುರು ಮಾಡ್ಕೋಬಹುದು. ಆಲ್ ರೈಟ್, ಓಕೆ. ಸೊ ಇದೇ ರೀತಿ ಇನ್ನೂ ಏನಾದರೂ ಅಪ್ಡೇಟ್ ಇದ್ರೆ ಮಕ್ಕಳೇ ಖಂಡಿತ ನಾನು ಮತ್ತೊಮ್ಮೆ ಬರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.